ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವ್ಲಾಗಲ್ಲಿ ಏನಂದರೆ ನನ್ನ ಸ್ಕಿನ್ ಕೇರ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಟೈಮಲ್ಲಿ ಬಾಡಿಗೆ ಆಯಿಲ್ ಮಸಾಜ್ ಚೆನ್ನಾಗೇ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಅದು. ನಾನು ಇಲ್ಲಿ ಲಾಸ್ಟ್ ಟೈಮ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿಂದ ಕೋಕೋನಟ್ ಆಯಿಲ್ ತಂದಿದ್ವಿ, ಅದನ್ನೇ ಯೂಸ್ ಮಾಡ್ತೀನಿ. ಅದಿಲ್ಲ ಅಂದರೆ ಮಾಮೂಲಿ ಆಲ್ಮಂಡ್ ಆಯಿಲ್, ಇದು ಎರಡು ಯೂಸ್ ಮಾಡ್ತೀನಿ. ಎರಡರಲ್ಲಿ ಯಾವುದಾದ್ರೂ ಸರಿ, ಒಂದಿನ ಅದು ಒಂದಿನ ಇದು ಆ ಥರ ಇವೆರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತೀನಿ. ನಾನು ಆಯುರ್ವೇದಿಕ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಆಯಿಲ್ ತೊಗೊಂಡಿದ್ದೀನಿ. ಅದು ಯಾವುದೇ ಪ್ರಮೋಷನ್ ಅಲ್ಲ, ತೋರಿಸ್ತೀನಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಯಿಲ್ ಇಸ್ಕೊಂಡಿರೋದು ನಾನು. ಇದು ವಾತಾಹಾರ ತೈಲ ಅಂತ ಕೊಟ್ಟಿದ್ದಾರೆ. ಇದನ್ನು ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ಸು ಮತ್ತು ಫೇಸಲ್ಲಿ ಇದು ಈಗ 9 ಮಂತಿಂದನೇ ಮುಂಚೆಯಿಂದನೇ ಮಾಡ್ಬೋದು. ನಾವು ಆಯಿಲು ಬಾಡಿಗೆ ಅಪ್ಲೈ ಮಾಡಬೇಕು ಅಂದರೆ 5th ಮಂತಿಂದ ಅಪ್ಲೈ ಮಾಡೋದು ಬೆಸ್ಟ್ ಅನಿಸುತ್ತೆ. ಕಂಪಲ್ಸರಿ ಪ್ರೆಗ್ನೆನ್ಸಿ ಅಂತಲ್ಲ, ಮಕ್ಳಿಗೂ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು ಮಕ್ಳಿಗೂ ಅಭ್ಯಂಗನ ಮಾಡಿಸ್ಬೇಕು ಅಂತ. ಕಂಪಲ್ಸರಿ ಪ್ರತಿಯೊಬ್ಬರು ಅಭ್ಯಂಗನ ಮಾಡಬೇಕಂತೆ. ಅದು ತುಂಬ ದೇಹಕ್ಕೆ ಒಳ್ಳೆಯದು ಅಂತ ಪ್ರತಿಯೊಬ್ಬರೂ ಸ್ನಾನಕ್ಕೆ ಮುಂಚೆ ಆಯಿಲ್ ಹಚ್ಕೊಂಡು ಸ್ನಾನ ಮಾಡೋದು ಒಳ್ಳೆಯದು ಅಂತ ಸಜೆಸ್ಟ್ ಮಾಡಿದ್ರು. ಈ ಟೈಮಲ್ಲಿ ಅಂತ ಅಲ್ಲಮ್ಮ, ಪ್ರತಿ ಟೈಮಲ್ಲೂ ನೀವು ಆಯುರ್ವೇದಿಕಲ್ಲಿ ಬರೋದೇ ಅದಲ್ವ ಮೇಯ್ನು. ಸರಿ ಅಂದ್ಬಿಟ್ಟು ನನಗೆ ಇದೊಂದು ಆಯಿಲ್ ಬರ್ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ 9 ಮಂತಿಂದ 9 ಬಿತ್ತಲ್ಲ, 8 ಕಂಪ್ಲೀಟ್ ಆಗಿ 9ಇಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನಾನು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲಿಂದನೇ ಯೂಸ್ ಮಾಡ್ತಾಯಿದ್ದೆ. ನನ್ನ ಮಗನಿಗೂ ಅವಾಗ ನಾನು ಆಯಿಲ್ ಅಪ್ಲೈ ಮಾಡಿನೇ ಸ್ನಾನ ಮಾಡಿಸ್ತಾ ಇದ್ದೆ. ಈಗ ಕ್ರಿಕೆಟ್ ಕ್ಲಾಸ್ಗೆ ಸೇರ್ಕೊಂಡ್ಮೇಲೆ ನನಗೆ ಸ್ಯಾಟರ್ಡೆ ಸಂಡೇ ಸಿಗೋದೇ ಇಲ್ಲ ಅವನು, ಅದರಿಂದ ಮಾಡಿಸ್ತಾ ಇರಲಿಲ್ಲ. ಹೇಳಿದ್ರು ಇಲ್ಲ, ಅವನಿಗೂ ಕಂಪಲ್ಸರಿ ನೀವು ವೀಕ್ಲಿ ಒನ್ಸ್, ಡೈಲಿ ಆಗಲ್ಲ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ವೀಕೆಂಡು ಹಾಲಿಡೇಸ್ ಇದ್ದಾಗ ಕಂಪಲ್ಸರಿ ಮೈಗೆ ಆಯಿಲ್ ಹಾಕ್ಬಿಟ್ಟು ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಫಾಲೋ ಮಾಡಬೇಕು ಅವನಿಗೂ. ಈಗ ಎಕ್ಸಾಮ್ ಎಲ್ಲ ಮುಗಿಲಿ ಅಂತಲೇ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಈಗ ನಾನು ಈ ಆಯಿಲ್ನ ಅಪ್ಲೈ ಮಾಡ್ತೀನಿ. ಫೇಸ್ಗೂ ಹಾಕ್ಬೋದು, ತುಂಬ ಒಳ್ಳೆಯದು. ನೀವು ನಿಮ್ಮ ನಿಯರೆಸ್ಟ್ ಆಯುರ್ವೇದಿಕ್ ಕ್ಲಿನಿಕ್ಗೆ ಹೋಗ್ಬಿಟ್ಟು ಕೇಳಿ ತೊಗೊಳಂಗಿದ್ರೆ ತೊಗೊಳ್ಳಿ, ಸಿಗುತ್ತೆ, ಬರ್ಕೊಡ್ತಾರೆ. ಇಲ್ಲ ಅಂದರೆ ಅಷ್ಟು ಆಫರ್ ಮಾಡೋಕ್ಕಾಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಆಲ್ಮಂಡ್ ಆಯಿಲ್ ತೊಗೋಬೋದು. ಅವೆರಡನ್ನ ಯೂಸ್ ಮಾಡಿದ್ರೂ ಸಾಕು, ಅದರಿಂದನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾಡೋರು ಕನ್ಸಲ್ಟ್ ಮಾಡಿ ತೊಗೊಳ್ಳಿ. ಇಲ್ಲ ನಿಮ್ಮ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ ಕ್ರೀಮ್ ಎಲ್ಲ ಕೊಡ್ತಾರೆ, ಅದೆಲ್ಲ ತೊಗೊಳಂಗಿದ್ರೆ ತೊಗೊಳ್ಳಿ. ನಾನು ಈ ಆಯಿಲ್ನ ಅಪ್ಲೈ ಮಾಡಿ ಸ್ನಾನ ಮಾಡೋದು. ಸಂಜೆಗೆ ಮಾಡ್ಕೊತೀನಿ. ಕೆಲ್ಸಕ್ಕೆ ಹೋಗಿ ಬರೋರು ಆ ಥರ ಮಾಡ್ಬೋದು, ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲ್ಸಕ್ಕೆ ಹೋಗೋರು ನಾನು ತುಂಬ ಜನನ ನೋಡಿದ್ದೀನಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ಬಸ್ಸಲ್ಲಿ ತುಂಬ ಪಾಪ ಸಫರ್ ಮಾಡಿಕೊಂಡು ಆ ಬಸ್ಸಲ್ಲಿ ಜರ್ನಿ ಮಾಡಿಕೊಂಡು ಅಷ್ಟು ದೂರ ಕೆಲ್ಸಕ್ಕೆ ಹೋಗೋರು. ಅವರೂ ಅಷ್ಟೇ, ಅಲ್ಲಿಂದ ಬಂದಮೇಲೆ ನೈಟ್ ಸ್ನಾನ ಮಾಡಿ ಬಿಸಿ ನೀರು ಆಯಿಲ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ಬೋದು. ಅಪ್ಲೈ ಮಾಡಿ ಸ್ನಾನ ಮಾಡಿ ಬಿಸಿ ನೀರಲ್ಲಿ ಮಲ್ಕೊಂಡ್ರಿಂದ ಅವ್ರು ಜರ್ನಿ ಮಾಡಿ ಸುಸ್ತಾಗಿ ಮೈಕೈ ನೋವು ಬಂದಿರುತ್ತಲ್ಲ, ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಸಂಜೆ ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿರ್ತೀನಿ. ಮಲ್ಕೊಳ್ಳೋ ಟೈಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಮೈಕೈ ನೋವೆಲ್ಲ ಇರುತ್ತಲ್ಲ ಬೆಳಗ್ಗೆಯಿಂದ ಸ್ನಾನ ಮಾಡಿ ಅಂದ್ಬಿಟ್ಟು ಸಂಜೆಗೆ ಪೂಜೆ ಮಾಡೋ ಟೈಮಲ್ಲಿ ಮಾಡ್ಕೊತೀನಿ. ಇದಿಷ್ಟು ನಾನು ಫಾಲೋ ಮಾಡೋ ಅಂಥದ್ದು. ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು, ಇದು ಯೂಸ್ಫುಲ್ ಅನಿಸುತ್ತೆ ಅಂತ ಶೇರ್ ಮಾಡಿಕೊಂಡೆ. ಹಾಗೆ ಇದನ್ನು ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡಿರ್ತೀನಿ. ಈ ಥರ ಇದೆ ಎಣ್ಣೆ, ಗ್ರೀನ್ ಕಲರ್ ಥರ ಇರುತ್ತೆ, ತೋರಿಸ್ತೀನಿ. ಫೇಸಿಂದ ಫುಲ್ಲು ಅಪ್ಲೈ ಮಾಡ್ಬೋದು, ತುಂಬ ಒಳ್ಳೆಯದು. ಆಫ್ಟರ್ ಡೆಲಿವರಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ನನಗೆ. ಅದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ದೊಡ್ಡದೇ ತೊಗೊಂಡ್ಬಿಟ್ಟಿದ್ದೀನಿ, ಮುಂದಕ್ಕೂ ಬೇಕಲ್ವಾ ಅಂದ್ಬಿಟ್ಟು. ಸ್ನಾನಕ್ಕೆ ಪೌಡ್ರ್ ಕೂಡ ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋದು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮೇಯ್ನ್ ಇದರಲ್ಲಿ. ಇದನ್ನು ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋದಲ್ಲ. ನನ್ನ ಸೋಪು ಎಲ್ಲ ಬಿಟ್ಟು ತುಂಬ ವರ್ಷಗಳೇ ಆಗೋಯ್ತು. ತುಂಬ ವರ್ಷದಿಂದನೂ ನಾನು ಕಡಲೆ ಹಸಿಟ್ಟು ಒಂದು ಯೂಸ್ ಮಾಡ್ತಾ ಇದ್ದೆ, ಸೀಗೆಕಾಯಿ ಪೌಡ್ರ್ ಅದೆರಡು ಯೂಸ್ ಮಾಡ್ತಾ ಇದ್ದೆ. ಈ ಸತಿ ಮಿಲ್ಗೆ ಹಾಕಿಸ್ಕೊಳ್ಳೋ ಟೈಮಲ್ಲಿ ಮಸೂರ್ ದಾಲ್ ಮತ್ತು ಹೆಸರು ಕಾಳ್ದು
ಅದು ತುಂಬ ಒಳ್ಳೇದು ಸ್ಕಿನ್ಗೆ. ಅವೆರಡೂ ಕಡಲೆ ಹಸಿಟ್ಟಿನ ಜೊತೆ ಅಂದ್ಬಿಟ್ಟು ಇವೆರಡನ್ನೂ ಮಿಲ್ಗೆ ಹಾಕಿಸ್ಕೊಂಡಿದ್ದೀನಿ. ಮಿಲ್ಗೆ ತೊಗೊಂಡೋಗಿ ಹಾಕಿಸ್ಕೊಂಡು ಬಂದೆ. ಮನೇಲಿ ಅಷ್ಟು ಫೈನ್ ಪೌಡ್ರು ಬರೋದಿಲ್ಲ ಮಿಕ್ಸಿಯಲ್ಲಿ ಹಾಕ್ಬೇಕಂದ್ರೆ. ಟ್ರೈ ಮಾಡಿ ಅದು ಹಾಳಾಗಿ ಆಯಿತು. ಅದಕ್ಕೋಸ್ಕರ ನಾನು ಒಂದೇ ಸತಿ ಮಿಷಿನ್ಗೆ ತೊಗೊಂಡೋಗ್ಬಿಟ್ಟು ರಾಗಿ ಎಲ್ಲ ಒಣಗಿಸಿದ್ದೆ ನೋಡಿ. ಆ ಟೈಮಲ್ಲಿ ಇದನ್ನು ಎಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೊಗೊಂಡೋಗ್ಬೇಕು, ಹಂಗೆ ಹಾಕಲ್ಲ, ಅವ್ರು ವಾಪಸ್ ಕಳಿಸ್ತಾರೆ. ಕಡಲೆಬೇಳೆ ತಿಂದ್ಬಿಟ್ಟು ನೋಡ್ತಾರೆ ಮಿಷಿನವರು. ಇದೊಂದು ಟಿಪ್ ಅಂತ ಅನ್ಕೊಳ್ಳಿ ಹಾಕಿಸ್ಕೊಳ್ಳೋರು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕಿಸಿದ್ರೆ ಹಾಕ್ಕೊಡ್ತಾರೆ ತೊಗೊಂಡೋಗಿದಾಗ. ನನಗೊಂದು ಹಂಗೆ ವಾಪಸ್ ಕಳಿಸಿ ಮತ್ತೆ ನಾನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೊಗೊಂಡೋದೆ. ಇಷ್ಟು ಈ ಥರ ಪುಡಿ ಮಾಡಿ ಆ ಬಾಕ್ಸಲ್ಲಿ ನಮ್ಮ ಅನೀಶಿಗೆ ನನ್ನ ಮಗನಿಗೆ ಪುಡಿ ಮಿಕ್ಸ್ ಮಾಡಿಡ್ತೀನಿ. ಅವನಿಗೆ ಕಡಲೆ ಹಸಿಟ್ಟು ಮತ್ತು ಹೆಸ್ರು ಕಾಳು ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾಲಿ ಆಗಿತ್ತು, ಎಲ್ಲ ತುಂಬ್ಕೊಳ್ಳೋಣ, ಹಾಗೆ ವಿಡಿಯೋ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಅಂತ ಈ ಥರ ಒಂದು ಸ್ಪೂನ್ ಇಟ್ಬಿಟ್ಟಿರ್ತೀನಿ. ಅದರಲ್ಲಿ ಹಾಕ್ಕೊಂಡು ಅವನು ಫೇಸ್ ವಾಶ್ ಮಾಡ್ಕೊತಾನೆ. ಈಗ ಒಂದೊಂದ್ಸರಿ ಅವನೇ ಸ್ನಾನ ಮಾಡೋ ಟೈಮಲ್ಲಿ, ನಾನು ಮಾಡಿಸೋ ಟೈಮಲ್ಲಿ ನಾನು ಮಾಡಿಸ್ತೀನಿ. ಅದಕ್ಕೋಸ್ಕರನೇ ಪ್ಲಾಸ್ಟಿಕ್ ಡಬ್ಬ ಇಟ್ಟಿರೋದು. ಅವನು ಯೂಸ್ ಮಾಡ್ತಾನಲ್ವಾ, ಮತ್ತೆ ಬೀಳಿಸಿ ಗಾಜಿಂದೆಲ್ಲ ಪುಡಿಯಾಗಿ ಅದು ಕೈ ಚುಚ್ಕೊಳ್ಳೋದು ಅದೆಲ್ಲ ಬೇಡ ಅಂದ್ಬಿಟ್ಟು ಇದು ಮಾಡಿರೋದು. ಬಾಡಿಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಸೀಗೆಕಾಯಿ ಪೌಡ್ರನ್ನೇ ಸಪ್ರೇಟ್ ಬಾಕ್ಸಲ್ಲಿ ತುಂಬಿಕ್ಕಿರ್ತೀನಿ. ಅದನ್ನೊಂಚೂರು ಮಿಕ್ಸ್ ಮಾಡಿಕೊಂಡು ಅವನಿಗೆ ಬಾಡಿ ವಾಶ್ ಮಾಡ್ತೀನಿ. ಚೆನ್ನಾಗಿ ಉಜ್ಜಿದ್ರೆ ನೀಟಾಗಿ ಹೋಗುತ್ತೆ. ಏನು ಅಂತ ಇದಿರಲ್ವಲ್ಲ ಈ ಕಾಲದಲ್ಲಿ ಮೊದಲು ಥರ. ನನಗೆ ಇನ್ನು ಹೆಸರು ಕಾಳುದು ಮತ್ತು ಇದು ಬಂದ್ಬಿಟ್ಟು ಮಸೂರ್ ದಾಲ್ದು, ಹೆಸರು ಕಾಳು, ಮಸೂರು ಮತ್ತು ಕಡಲೆಬೇಳೆದು ಕಡಲೆ ಹಸಿಟ್ಟು ಇದಿಷ್ಟೂ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತೀನಿ ನನಗೊಂದು ಬಾಕ್ಸು. ನನಗಿನ್ನ ಜಾಸ್ತಿ ಬೇಕಲ್ವಂತ ಈ ಸತಿ ದೊಡ್ಡ ಬಾಕ್ಸ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು, ಯಾಕೆಂದರೆ ನೀರು ಬಿದ್ದರೆ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಅವನಿಗೆ ಒಂದು ಸ್ವಲ್ಪನೇ ಮಿಕ್ಸ್ ಮಾಡಿದ್ದು. ಅವ್ನು ಯೂಸ್ ಮಾಡ್ತಾನಲ್ವ, ಮತ್ತು ಹಾಳು ಮಾಡಿಬಿಟ್ಟು ಅವನು ಅಂದ್ಬಿಟ್ಟು. ಇನ್ನು ನಾನು ಕಡಲೆ ಹಸಿಟ್ಟು ಮಾತ್ರ ಜಾಸ್ತಿ ಹಾಕಿಸಿರ್ತೀನಿ. ಮನೆ ಬೋಂಡಕ್ಕೂ ಅದನ್ನೇ ಯೂಸ್ ಮಾಡೋದು. ಬೋಂಡ ಬಜ್ಜಿ ಮಾಡೋದಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕಡಲೆ ಹಸಿಟ್ಟನ್ನ ಮಾತ್ರ ಜಾಸ್ತಿ ಹಾಕಿಸ್ಕೊಂಡ್ಬಿಡ್ತೀನಿ. ಒಂದು 2 kg 3 kg ಹಾಕಿಸ್ಕೊಂಡಿದ್ದೆ. ಈ ಥರ ಇದಿಷ್ಟೇ. ಬೇಕಂದರೆ ನೀವು ಇನ್ನು ಪೌಡರು, ಇನ್ನು ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊಬೋದು, ಅರಿಶಿನ ಮಿಕ್ಸ್ ಮಾಡ್ಕೊಬೋದು. ನನಗೆ ಅರಿಶಿನ ಬರಲ್ಲ, ಒಬ್ಬೊಬ್ರಿಗೆ ಅರಿಶಿನ ಆಗಲ್ಲ ಸ್ಕಿನ್ಗೆ. ನನ್ನ ಫೇಸ್ಗೆ ಅರಿಶಿನ ಹಾಕಿದ್ರೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಏನೋ ಟ್ರೈ ಮಾಡೋಕ್ಕೆ ಹೋಗಿ ಒಂದ್ಸತಿ ಹೋಗುತ್ತೆ ಅಂತ ಅದು ಜಾಸ್ತಿ ಆಗಿಬಿಟ್ಟಿತ್ತು. ನನಗೆ ರಿಯಾಕ್ಷನ್ ಆಗುತ್ತೆ. ಒಬ್ಬೊಬ್ರಿಗೆ ಸ್ಕಿನ್ಗೆ ಅರಿಶಿನ ಬರಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ಅದಕ್ಕೋಸ್ಕರ ನಾನು ಏನೂ ಹಾಕಿಲ್ಲ. ಸಿಂಪಲಾಗಿ ಇವು 3 ಮಾತ್ರನೇ ಹಾಕ್ಕೊತೀನಿ. ಮತ್ತು ಸ್ನಾನ ಮಾಡಬೇಕಾದ್ರೆ ಸೀಗೆಕಾಯಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊತೀನಿ. ಫೇಸಿಗೆ ಹಾಕಲ್ಲ ಸೀಗೆಕಾಯಿ ಪೌಡ್ರನ್ನ ನಾನು. ಫೇಸಿಗೆ ಇವು 3 ಪೌಡ್ರ್ ಇದೆಯಲ್ಲ ಅದನ್ನ ಹಾಕ್ಕೊತೀನಿ ಅಷ್ಟೇ. ಇದಕ್ಕೆ ಬೇಕಂದರೆ ಇನ್ನು ನೀಮ್ ಪೌಡ್ರು ಅಂದರೆ ಬೇವಿನ ಸೊಪ್ಪಿನ ಪುಡಿ ಹಾಕ್ಬೋದು, ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಮುಲ್ತಾನ್ ಮಟ್ಟಿ ಪೌಡ್ರು ಹಾಕ್ಬೋದು, ಅರಿಶಿನ ಹಾಕ್ಕೊಬೋದು. ಅರಿಶಿನ ನೋಡ್ಕೊಂಡು ಯೂಸ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ, ಆಗಲ್ಲ ಎಲ್ರಿಗೂ. ಇನ್ನು ಆಯುರ್ವೇದಿಕಲ್ಲಿ ಬಳಸೋಂಥ ಪೌಡ್ರುಗಳು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅನ್ನೋ ಥರದವನ್ನ ಹಾಕ್ಬೋದು. ಅಕ್ಕಿ ಹಸಿಟ್ಟು ಹಾಕ್ಕೊಬೋದು ಫೇಸ್ಗಾದರೆ, ಬಾಡಿಗಾದರೆ, ಅದು ಸ್ಕ್ರಬ್ ಥರ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಮಾತ್ರ ಸಿಂಪಲ್ಲಾಗಿ ಇವು 3 ಮಾತ್ರ ಮಾಡಿಕೊಂಡು ಕ್ಯಾಪ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಪೌಡ್ರು ಸಪ್ರೇಟ್ ಹಾಕಿದೆ ಅಲ್ವಾ, ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಹಿಂಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಕ್ಯಾಪ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ಪೂನ್ ಇಡ್ತೀನಿ ಚಿಕ್ಕದು. ಮತ್ತು ನೀರೆಲ್ಲ ಬೀಳ್ದಂಗೆ ನೋಡ್ಕೊಬೇಕು, ನೀರು ಬಿದ್ದರೆ ಹಾಳಾಗುತ್ತೆ ಮಾತ್ರ. ಒಂದು ಬಟ್ಲಿಗೆ ಹಾಕಿ ನೀರು ಬಾಕ್ಸ್ ಕ್ಯಾಪ್ ನೀಟಾಗಿ ಕ್ಲೋಸ್ ಆಗೋಂಥ ಬಾಕ್ಸ್ನ ಯೂಸ್ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಎಫೆಕ್ಟಿವ್ ಅಂತಲೂ ಅನಿಸುತ್ತೆ. ಮತ್ತು ಸಡನ್ನಾಗಿ ಯೂಸ್ ಮಾಡಿದ ದಿನಾನೇ ನಿಮ್ಗೆ ಏನೋ ರಿಸಲ್ಟ್ ಗೊತ್ತಾಗಲ್ಲ, ಯೂಸ್ ಮಾಡ್ತಾ ಇರಬೇಕು. ಅದು ನಮಗೂ ಒಳ್ಳೆಯದು, ಹಾಗೆ ನಮ್ಮ ಭೂಮಿಗೂ ಒಳ್ಳೆಯದು. ಇದರಿಂದ ಹೋದ್ರೆ ಗೊಬ್ಬರ ಥರ ಆಗುತ್ತೆ. ಕೆಮಿಕಲ್ ಹಾಕಿ ಸೋಪ್ ಎಲ್ಲ ಹಾಕಿದ್ರೆ ಅದು ಕೆಮಿಕಲ್ ಆಗಿಬಿಡುತ್ತೆ. ನಾವು ಭೂಮಿಗೆ ಏನು ಕೊಡ್ತೀವೋ ಅದೇ ನಮಗೆ ಕೊಡುತ್ತೆ ಅನ್ನೋದು ಒಂದು ಥಾಟು ನಂದು. ಅದರಿಂದ ರಿಟರ್ನ್ ನಮ್ಗೆ ಅದೇ ಸಿಗೋದು. ನಾವು ಕೆಮಿಕಲ್ ಕೊಟ್ಟರೆ ಅದರಿಂದ ಕೆಮಿಕಲ್ಲೇ ಸಿಗುತ್ತೆ. ಅದರಿಂದ ನಾನು ಆಲ್ಮೋಸ್ಟ್ ಕೆಮಿಕಲ್ಸ್ನ ಯೂಸ್ ಮಾಡೋದು ಬಿಟ್ಟಿದ್ದೀನಿ. ತುಂಬಾ ಹೇಳ್ತಾ ಹೋದರೆ ತುಂಬಾ ಇದ್ದಾವೆ. ತುಂಬ ಕೆಮಿಕಲ್ಸಿಂದ ದೂರ ಇಡೋಕ್ಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡ್ತೆ. ಆದಂಗೆ ಎಲ್ಲನೂ ಆಗಲ್ಲ, ತುಂಬ ದಿನದಿಂದ ಕಲ್ತ್ಬಿಟ್ಟಿದ್ದೀವಿ. ಎಲ್ಲನೂ ಬಿಡೋಕ್ಕಾಗಲ್ಲ, ಯಾವ್ದ್ಯಾವ್ದನ್ನ ಬಿಡ್ಬೋದು ಅನ್ನೋದನ್ನೆಲ್ಲ ಆಲ್ಮೋಸ್ಟ್ ತೆಗಿತಾ ಇದ್ದೀನಿ. ಈ ಥರ ಬಾಕ್ಸಲ್ಲಿ ತುಂಬಿ ಮಡಿಕೊಂಬಿಟ್ಟಿರ್ತೀನಿ ಪೌಡರ್ನ. ಬಟ್ಲಲ್ಲಿ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡ್ರೆ ತುಂಬ ಪೇಸ್ಟ್ ಕ್ರೀಮ್ ಥರ ಆಗುತ್ತೆ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ. ಇದ್ರ ಜೊತೆಗೆ ನಿಮಗೆ ಬೇಕಂದಿದ್ದನ್ನು ಸೇರಿಸ್ಕೋಬೋದು. ಈಗ ನನಗೆ ದಿನ ಹತ್ರ ಬಂದಿರೋದ್ರಿಂದ ಫ್ರಿಜ್ಜಲ್ಲಿ ಏನಾದರೂ ಗೊಜ್ಜಿ ಐಟಮ್ ಇದ್ದರೆ ಯೂಸ್ ಆಗುತ್ತಲ್ವಾ, ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಮಾಡೋಕ್ಕಾಗಿಲ್ಲ ಅಂದರೆ ತೊಗೊಂಡು ಯೂಸ್ ಮಾಡ್ಕೊಬೋದಲ್ವಾ ಅಂತ ಅಂದ್ಬಿಟ್ಟು ಈಗ ನನಗೆ ಫ್ರೀ ಆದಾಗೆಲ್ಲ
ಏನಾದರೂ ಗೊಜ್ಜು ಚಟ್ನಿ ಪುಡಿ ಆ ಥರ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಗೊಜ್ಜು ಮಾಡಿದ್ದೆ, ಇನ್ನು ಫ್ರಿಡ್ಜ್ಗೆ ಎತ್ತಿಟ್ಬಿಟ್ರೆ ನನಗೆ ಬೇಕಾದಾಗ ಯೂಸ್ ಆಗುತ್ತೆ. ಅಥವಾ ನಮ್ಮ ಅಮ್ಮವ್ರ ಮನೆ ಕಡೆ ಹೋದರೆ ನನ್ನ ಹಸ್ಬೆಂಡ್ಗಾದರೂ ಯೂಸ್ ಆಗುತ್ತಲ್ವಾ ಅಂದ್ಬಿಟ್ಟು ಸರಿ ಅಂತ ಜಾಸ್ತಿನೇ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಫ್ರಿಡ್ಜ್ಗೆ. ಹಾಗೆ ಸ್ವಲ್ಪ ಮನೇಲಿ ತುಪ್ಪನೂ ಖಾಲಿಯಾಗಿತ್ತು. ಮತ್ತೆ ತುಪ್ಪನೂ ಬೇಕು, ನನ್ನ ಮಗನಿಗೂ ಬೇಕು, ನನಗೂ ಬೇಕು ಡೈಲಿ ಯೂಸ್ ತುಪ್ಪ. ನಾನು ತುಪ್ಪ ಇಲ್ದಲೆ ಊಟನೂ ಮಾಡ್ತಾ ಇಲ್ಲ. ಅಂದರೆ ಒಂದು ಸ್ಪೂನ್ ಆದರೂ ತುಪ್ಪ ಹಾಕೊಂಡು ಈ ಟೈಮಲ್ಲಿ ತಿನ್ನೋದು ತುಂಬ ಒಳ್ಳೇದಂತೆ. ಬೇಬಿ ಹೆಲ್ತ್ಗೂ ಅಷ್ಟೇ, ನಮಗೂ ಅಷ್ಟೇ. ಅದಕ್ಕೋಸ್ಕರ ನಾನು ಬೆಣ್ಣೆ ಮಾಡಿದ ಮನೇಲಿ ಒಂದು ಸ್ವಲ್ಪ ಇತ್ತು. ಅದ್ರ ಜೊತೆಗೆ ಇನ್ನು ನಂದಿನಿದು 1 kg ಬೆಣ್ಣೆ ತರಿಸಿದ್ದೆ. ನಾನು ಮನೆಯಲ್ಲಿ ಕೆನೆ ತಿಕ್ಕಿ ಮಾಡೋದು, ಅದು ಎಲ್ಲ ಮಿಕ್ಸ್ ಮಾಡಿ ಕಾಯಿಸಿದೆ. ಇದಿಷ್ಟ ಆಗಿತ್ತು. ಇದಿಷ್ಟನ್ನು ಎತ್ತಿಟ್ರೆ ನನಗೂ ಆಗುತ್ತೆ, ಇನ್ನು ನನ್ನ ಹಸ್ಬೆಂಡ್ಗೂ ಯೂಸ್ ಆಗುತ್ತೆ. ನನ್ನ ಮಗ ಅಂತೂ ಅವನಿಗೂ, ಚಿಕ್ಕವನಲ್ವಾ, ಅವನಿಗೂ ತುಪ್ಪ ಇಲ್ಲ ಅಂದರೆ ಊಟ ಮಾಡೋದೇ ಇಲ್ಲ. ಅವನಿಗೂ ಬೇಕು ಅಂದ್ಬಿಟ್ಟು ಎಲ್ಲರಿಗೂ 3 ಜನಕ್ಕೂ ಆಗುತ್ತೆ ಅಂದ್ಬಿಟ್ಟು ಈ ಸತಿ 1 kg ಎಕ್ಸ್ಟ್ರಾನೇ ತರಿಸ್ಕೊಂಡು, ಮತ್ತೆ ನಾನು ನಮ್ಮಮ್ಮರ ಮನೆ ಕಡೆ ಹೋದರೆ ನನ್ನ ಹಸ್ಬೆಂಡ್ಗೂ ತುಪ್ಪ ನಾನಾದರೂ ಎಮರ್ಜೆನ್ಸಿಗೆ ತುಪ್ಪ ಇದ್ರೆ ಯೂಸ್ ಆಗುತ್ತಲ್ವಾ. ಚಟ್ನಿ ಪುಡಿ ತುಪ್ಪ ಹಾಕೊಬೋದು, ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಅಂತೂ ಟೇಸ್ಟ್ ಸೂಪರ್ ಇರುತ್ತೆ. ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು. ಹಾಗೆ ನಾನು ಆ ಥರ ಎತ್ತಿಟ್ಬಿಟ್ಟು ಈ ಥರ ಚಿಕ್ಕದೊಂದು ಗ್ಲಾಸಲ್ಲಿ ಹಾಕಿ ಡೈಲಿ ಯೂಸ್ಗೆ ಎತ್ತಿಟ್ಕೊಂಡೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿತ್ತು, ಮಸ್ಸೊಪ್ಪು. ಅದ್ರ ಜೊತೆ ಏನಾದರೂ ನೆಂಚ್ಕೊಳಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಲೂಗೆಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು 3 ಆಲೂಗೆಡ್ಡೆನ ತೊಳೆದ್ಬಿಟ್ಟು ಈ ಥರ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಒಂದು 5 ನಿಮಿಷ ಇಟ್ಟು ಒಂದು 3 ಸತಿ ತೊಳ್ಕೊಬೇಕು. ಉಪ್ಪು ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಇಟ್ಬಿಟ್ಟು ಆಮೇಲೆ ಒಂದು 3 ಸತಿ ತೊಳೆದ್ಬಿಟ್ಟು ಇದನ್ನ ನೀರು ಸೋರಕ್ಕೆ ಇಟ್ಬಿಡ್ಬೇಕು. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಒಂಚೂರು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು, ಅಥವಾ ಇಲ್ಲಾಂದರೆ ಶುಂಠಿನೂ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇದು ಸಾಂಬಾರು ಪುಡಿ ತೊಗೊಂಡಿದ್ದೀನಿ 2 ಸ್ಪೂನು. ಈ ಸಾಂಬಾರು ಪುಡಿ ಜೊತೆಗೆ ಇದಕ್ಕೆ ಒಂಚೂರು ಖಾರದ ಪುಡಿ ತೊಗೋಬೇಕು. ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್ ಅಂತಾರಲ್ವ ಅದನ್ನು. ಅದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಸಿಟ್ಟು ತೊಗೊಂಡು ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಇದು ಮಿಕ್ಸ್ ಮಾಡೋದಕ್ಕೆ. ಇದನ್ನು ಆಮೇಲೆ ಕಾಯ್ದಿರೋ ಎಣ್ಣೆನ ಸ್ವಲ್ಪ ಇದಕ್ಕೆ ಹಾಕೊಬೇಕು. ಒಂಚೂರು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಈ ಥರ ಅದಕ್ಕಾದ್ರೆ ಒಂದು ಸೌಂಡ್ ಬರುತ್ತೆ. ಇದಕ್ಕೆ ಹಾಕ್ತಿದ್ದಂಗೆ ಪುಡಿಗಳಿಗೆ ಆ ಸೌಂಡ್ ಬರುತ್ತೆ. ಆಗ ಎಣ್ಣೆ ಕಾದಿರುತ್ತೆ. ಈಗ ಇದೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ. ಆಚೆ ಫ್ರೆಂಚ್ ಫ್ರೈಸು ಅದು ಇದು ಅಂತ ಕೊಡ್ಸೋದ್ಕಿಂತ ಮಕ್ಕಳಿಗೆ ಅವ್ರು ಯಾವ ಎಣ್ಣೆಲಿ ಮಾಡ್ತಾರೆ, ಯಾವ ಥರ ಪೊಟೆಟೊ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ. ತುಂಬ ಬ್ಯಾಡ್ ಆಯಿಲ್ನೇ ಯೂಸ್ ಮಾಡ್ತಾರೆ ಅಂತ ನೋಡಿದ್ದೀವಿ ಅಲ್ವಾ ನ್ಯೂಸಲ್ಲೆಲ್ಲ. ಅದ್ರ ಬದಲು ಈ ಥರ ಮಾಡಿಕೊಡಿ, ಮನೇಲೆ ಹೆಲ್ತಿಯಾಗಿ ತುಂಬ ಟೇಸ್ಟಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಒಂಚೂರು ಸ್ಪೈಸ್ ಆಗಿದ್ದರೆ ತುಂಬ ಟೇಸ್ಟಾಗಿತ್ತು. ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಪೊಟೆಟೊ ಮಾತ್ರ ನೀರು ಫುಲ್ಲು ಕಂಪ್ಲೀಟಾಗಿ ಆರಿರಬೇಕು. ಅಕಸ್ಮಾತ್ ಅರ್ಜೆಂಟ್ ಆರ್ಸೋಕ್ಕಾಗಿಲ್ಲ ಅಂದರೆ ನೀವು ಒಂದು ಬಿಳಿ ಬಟ್ಟೆಯಲ್ಲಿ, ಚೆನ್ನಾಗಿರೋ ಬಟ್ಟೆಯಲ್ಲಿ ಅದ್ರ ಮೇಲೆ ಹಾರಾಕ್ಬಿಟ್ಟು ಒರೆಸ್ಬಿಟ್ಟು ಬೇಕಂದರೆ ಹಾಕ್ಬೋದು. ಅದು ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಸೋರಕ್ಕೆ ಇಟ್ಬಿಟ್ಟಿದ್ದೆ ಅಲ್ವಾ, ಅದು ಸೋರ್ಕೊಂಡಿತ್ತು ನೀರು ಕಂಪ್ಲೀಟಾಗಿ ಹೋಗಬೇಕು. ಇಲ್ಲಾಂದರೆ ಎಣ್ಣೆಗೆ ಹಾಕ್ತಿದ್ದಂಗೆ ಸಿಡಿಯುತ್ತೆ. ಈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡೋದು ಈ ಥರ. ಈಗ ಎಣ್ಣೆ ಕಾದಿರೋ ಎಣ್ಣೆಗೆ ಇದನ್ನು ಹುಷಾರಾಗಿ ಹಾಕಿ ಕೈಗೆ ಸಿಡಿಯುತ್ತೆ. ಪೊಟೆಟೊ, ಆಲೂಗೆಡ್ಡೆ ತೇವ ಇರುತ್ತಲ್ವ, ತೇವಾಂಶ, ಅದಕ್ಕೋಸ್ಕರ ಎಣ್ಣೆ ಕಾದ್ಮೇಲೆ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋದು ಇಷ್ಟೇ. ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಬರೋ ಥರ ಹಾಕ್ಕೊಳ್ಳಿ. ಮನೇಲೇ ಮಾಡ್ಕೊಡೋದೇ ಬೆಸ್ಟು ಮಕ್ಳಿಗೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆಚೆ ಮಾಡೋದಕ್ಕಿಂತ ಆಚೆ ಹೆಂಗೆ ಮಾಡ್ತಾರೆ ಏನು ಅನ್ನೋದೇ ಗೊತ್ತಾಗಲ್ಲ. ಈಗಂತೂ ನ್ಯೂಸಲ್ಲಿ ಅಂತೂ ನೋಡಿದ್ರೆ ತುಂಬಾ ಭಯ ಆಗುತ್ತೆ ಮಕ್ಳಿಗೆ ಏನು ಆಚೆ ಕೊಡ್ಸೋದಕ್ಕೆ. ನಾನೇನು ಕೊಡ್ಸೋದಿಲ್ಲ, ಅದಕ್ಕೆ ಇಲ್ಲಿ ಮತ್ತೆ ಇನ್ನು ನಾನು ಆ ಕಡೆ ಹೋದರೆ ನನ್ನ ಮಗ ಕೇಳಲ್ಲ ಅಲ್ವಾ ಯಾರನ್ನೂ ಅಂದ್ಬಿಟ್ಟು ಮಾಡಿದೆ. ಈಗ ಅವ್ನು ಏನೇನು ಕೇಳ್ತಾನೆ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಅಡುಗೆಗಳಲ್ಲಿ ಅವ್ನಿಗೆ ಇಷ್ಟ ಆಗಿರೋ ಥರ. ಇನ್ನೊಂದು ಸ್ವಲ್ಪ ದಿನ ನಾನು ಮಾಡ್ಕೊಡೋಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಸರಿ ಅವ್ನ ಫೇವ್ರೇಟ್ ಏನು ಅನ್ನೋದು ಮಾರ್ನಿಂಗ್ ನಾಷ್ಟ ಮಾಡಬೇಕಾದ್ರೆ ಬಾಕ್ಸ್ಗೆ ಹಾಕೋದಕ್ಕೂ ಅಷ್ಟೇ ಈ ಥರ ಟ್ರೈ ಮಾಡೋದು. ಹಾಗೆ ಅವ್ನಿಗೆ ಇಷ್ಟ ಅಲ್ವಾ ಇದೆಲ್ಲ ಅಂತ. ಮಕ್ಕಳು ಅಂದರೆ ಎಲ್ಲರಿಗೂ ಈ ಥರ ಇಷ್ಟ ಇರುತ್ತೆ, ಅದು ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಆಚೆ ನೋಡ್ತಾರೆ ಅಲ್ವಾ ಸ್ಕೂಲಲ್ಲಿ 4 ಜನನ, ಅದಕ್ಕೋಸ್ಕರ ಸರಿ ತುಂಬ ಕಟ್ಟಾಕ್ಲೂಬಾರ್ದು ಅಂದ್ಬಿಟ್ಟು ಇದಿಷ್ಟು ಆಯಿತು. ಅವ್ರು ಬಂತು ಬಿಸಿ ಊಟಕ್ಕೆ ಅವ್ರಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು
ನನಗೆ ಮಾತ್ರ ಈಗ ಸದ್ಯಕ್ಕೆ ಹಾಕೊಂಡೆ ಊಟಕ್ಕೆ. ನಾನು ಅವ್ರಿಗೆ ವೆಯ್ಟ್ ಮಾಡಲ್ಲ ಊಟಕ್ಕೋಸ್ಕರ. ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ. ಅನ್ನದ ಜೊತೆಗೆ ಮಸೊಪ್ಪು ಸಾರು, ಅದಕ್ಕೆ ಅವರೆಕಾಳು ಹಾಕಿದ್ದೆ ಸಾಂಬಾರ್ಗೆ, ಜೊತೆಗೆ ಆಲೂಗೆಡ್ಡೆ ಫ್ರೈ. ಇದಿಷ್ಟು ಇವತ್ತಿನ ಊಟಕ್ಕೆ ರೆಡಿ ಆಯಿತು. ಅದ್ರ ಜೊತೆಗೆ ತುಪ್ಪ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿದ್ದನ್ನ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಈಗ ಹೆಂಗೋ ಹಾಲಿಡೇಸ್ ಬರ್ತಾ ಇದೆ, ದಸರಾ ಹಾಲಿಡೇಸು, ಮನೇಲಿ ಮಕ್ಕಳು ಸಿಕ್ಕಾಕೊಂತಾರೆ. ಆಚೆ ಕೊಡ್ಸೋದ್ಕಿಂತ ಈ ಥರ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ಇದಿಷ್ಟು ನನ್ನ ಇವತ್ತಿನ ಊಟದ ಮುಗೀತು. ಇನ್ನು ಅವ್ರು ಬಂದ್ಮೇಲೆ ಮಾಡ್ಕೊಡೋಣ ಅಂತ ಮಿಕ್ಕಿದ್ನ ಅವ್ರಿಗೆ ಬಿಸಿಯಾಗಿ ಮಾಡಿಕೊಟ್ಟೆ. ಅವನಿಗೆ ಸ್ವಲ್ಪ ಊಟಕ್ಕೆ, ಅವರಿಬ್ರಿಗೂ ಊಟಕ್ಕೆ ಸ್ವಲ್ಪ ಮಾಡಿಕೊಟ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಉಳಿಸಿದ್ದ. ಅನಿಶು ಸಂಜೆ ನಂಗೆ ಇನ್ನೊಂದು ಸತಿ ಮಾಡಿಕೊಡುವಂತೆ ಮಮ್ಮಿ, ಒಂದು ಸ್ವಲ್ಪ ಹಂಗೆ ಮಡಗಿರು ಅಂತ ಅಂದ್ಬಿಟ್ಟು ಅವನು ಊಟದಲ್ಲಿ ಜೊತೆ ಸ್ವಲ್ಪನೇ ತಿಂದಿದ್ದು. ನನಗೆ ಆಮೇಲೆ ಬೇಕು ಸಂಜೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅದು ಸ್ವಲ್ಪ ನೀರು ಬಿಟ್ಕೊಂಡಿತ್ತು. ಇನ್ನು ಮಿಕ್ಕಿದ ಹಾಗೆ ಇಟ್ಟಿದ್ದಲ್ವ, ಅದಕ್ಕೋಸ್ಕರ ಅದಕ್ಕೆ ಇವಾಗ ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದ್ದೀನಿ. ನೀರಾದರೆ ಅದು ಕಚ್ಚಲ್ಲ ಅಲ್ವಾ, ಅದಕ್ಕೆ ಆಲೂಗೆಡ್ಡೆಗೆ ಮತ್ತು ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಮಸಾಲೆ ಎಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಮಗೆ? ಫ್ರೆಂಚ್ ಫ್ರೈಸ್ ಎಲ್ಲ ಕೊಡ್ಸೇ ಇಲ್ಲ ಅಲ್ವಾ? ಮಳೆ ಬರೋದಕ್ಕೂ ಅದಕ್ಕೂ ಮಗ್ಗಿಗೆ ಜಡಿ ಮಜಾನೇ ಬೇರೆ ಇದೆಯಾ? ಎಲ್ಲ ಜೀರ್ಜಿಂಬೆ ಬಂದಿತ್ತಲ್ಲ, ಮಳೇಲಿ ನೆನೀತಾ ಇದೆಯಾ ಜೀರ್ಜಿಂಬೆ? ಮಳೇಲಿ ನೆನೀತಾ ಐತೆ. ಹತ್ತು ಕೈ ಮೇಲೆ ಹತ್ತು ನೋಡು. ಜೊತೆಗೆ ಹಾಡು ಅದನ್ನು ತಿನ್ನಲ್ಲ, ಅದು ಸೊಪ್ಪು ಎಲೆ ಮಾತ್ರ ತಿನ್ನೋದು ಅಷ್ಟೇ. ಹೋಯ್ತು ನೋಡು, ಎಲೆ ಅಡಿಕೊಂಡು ಹೋಯ್ತು. ಕಚ್ಚಲ್ಲ ಅದು, ಅದು ಯಾಕೆ ಕಚ್ಚುತ್ತೆ? ಇದೆ ಕಡಲೆಕಾಯಿ ಯಾವತ್ತು ಅಪ್ಪ ತಂದಾಗೆಲ್ಲ ಮೊಳಕೆ ಬಂದಿತ್ತಾ, ಅವೆಲ್ಲ ಇದ್ರೊಳಗೆ ಹಾಕಿದೆ. ಇದೆ ಇದರಲ್ಲಿ ಹಾಕಿದ್ದು ರೋಸ್ ಗಿಡ ಹೊಂಟೋಯ್ತು, ಪತ್ರೆ ಹೊಂಟೋಯ್ತು, ರೋಸ್ ಗಿಡನೂ ಹೊಂಟೋಯ್ತು. ಕಿವಿ ಫ್ರೂಟ್ ಎಲ್ಲ ಬಂದ್ಬಿಡಲ್ಲ ಬಾ. ಇನ್ನು ಅನೀಶನ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟೆ, ಏಕೆಂದರೆ ಎಕ್ಸಾಮಿಂದ ಬಂದಿದ್ನಲ್ವ, ಮತ್ತೆ ಇನ್ನು ಸಂಜೆ ಓದ್ಕೊಳ್ಳೋವಾಗ ತುಗುಡಿಸ್ತಾನೆ ಅಂತ ಅಂದ್ಬಿಟ್ಟು, ಆಮೇಲೆ ಫ್ರೆಶ್ ಆಗಿದ್ದರೆ ಓದ್ಕೊತಾನೆ ಆರಾಮಾಗಿ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ, 1 ಅವರ್ ಬಿಟ್ಟು ಎಬ್ಬಿಸೋಣ ಅಂತ. ಅಷ್ಟರಲ್ಲಿ ಮ್ಯಾಥ್ಸ್ ಅವನಿಗೆ ಇದ್ದಿದ್ದು ನೆಕ್ಸ್ಟ್ ಡೇ. ಅದಕ್ಕೆ ಏನು ಮಾಡಿದೆ ಅಂದ, ಇನ್ನು ಅವನ್ನ ಕುಂಡಿಸ್ಕೊಂಡು ಸಮ್ ಬರೆದು ಸಾಲ್ವ್ ಮಾಡ್ಸೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ನು ಎದ್ದೇಳೋಷ್ಟೊತ್ತಿಗೆ ಪೋರ್ಷನ್ಸ್ ಏನಿದೆ ನೋಡಿಕೊಂಡು ಮೊಬೈಲಲ್ಲಿ ಅದ್ರದ್ದೆಲ್ಲ ಸಮ್ಗಳನ್ನ ಒಂದು ರಫ್ ಬುಕ್ಕಲ್ಲಿ ಬರೆದ್ಬಿಟ್ರೆ ಅವ್ನಿಗೆ ಸಾಲ್ವ್ ಮಾಡಕ್ಕೆ ಕೊಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬರೆದಿಡ್ತಾ ಇದ್ದೀನಿ ಇಲ್ಲಿ. ಈ ವರ್ಷ ಸುಮ್ಮನೆ ಟೆನ್ಷನ್ ತಗೊಳ್ಳೋದು ಬೇಡ, ಅವ್ನು ಬಿಟ್ಬಿಡೋಣ, ಅವ್ನು ಎಷ್ಟು ಇದ್ದಿದ್ದಾನೋ ಅಷ್ಟೇ ಬರೀಲಿ ಅಂತ ಏನೇನೋ ಮನ್ಸಿಗೆ ಹಾಕೊಂಡ್ರು, ತಲೆಗೆ ಹಾಕೊಂಡ್ರು ಮನಸ್ಸು ಮಾತು ಕೇಳಲ್ಲ. ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ, ಮಕ್ಕಳು ವಿಷಯದಲ್ಲಿ ಇದಾಗ್ಬಿಡ್ತಾರೆ. ನಮ್ಮ ಮಕ್ಕಳು ಕಡಿಮೆ ಆಗಬಾರ್ದು ಅಂತ ಒಂಚೂರು ಪ್ರಾಕ್ಟೀಸ್ ಮಾಡ್ಸೋಣ, ಒಂಚೂರು ಹೇಳ್ಕೊಡೋಣ ಅನ್ನೋದೇ ತಲೆಯಲ್ಲಿ ಬರುತ್ತೆ. ನಾನು ಹಂಗೆ ಅನ್ಕೊತೀನಿ, ಅವ್ನು ಹೇಳಿದ ಮಾತು ಕೇಳ್ದಲ್ಲೇ ಇರೋ ಟೈಮಲ್ಲಿ ಬೈದು ಬಿಡ್ತೀನಿ. ಅದಾದಮೇಲೆ ಅಯ್ಯೋ ಇನ್ನೊಂಚೂರು ಪ್ರಾಕ್ಟೀಸ್ ಮಾಡಿಸಿದ್ರೆ ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರ್ತಿತ್ತೇನೋ, ನಾನೇ ಇದು ಮಾಡಿಬಿಟ್ನಾ ಅಂತ. ಅವನು ಎಕ್ಸಾಮ್ ಹಾಲ್ಗೆ ಹೋದ್ರೂ ನಾನು ಇಲ್ಲ ಅದೇ ಯೋಚನೆ ಮಾಡ್ತಿರ್ತೀನಿ, ಏನು ಬರೆದಿರ್ತಾನೋ, ಏನು ಕೊಟ್ಟಿರ್ತಾನೋ ಅಂತ. ಇನ್ನು 3rd ಸ್ಟ್ಯಾಂಡರ್ಡ್ಗೆ. ಆಮೇಲೆ ನಮಗೆ ಫನ್ನಿ ಅನಿಸುತ್ತೆ, ನಾವು ನೆನೆಸ್ಕೊಳ್ಳೋದು ನೋಡ್ಬಿಟ್ಟು ಬಿಟ್ಬಿಡ್ಬೇಡ ಅಂತ ಅಂದ್ಕೊಳ್ಳೋರು ನಾವೇ, ಮತ್ತೆ ಅವ್ರನ್ನ ಕಟ್ಟಾಕಕ್ಕೆ ಹೋಗೋರು ನಾವೇ ಅಂತ. ಏನು ಮಾಡೋಕ್ಕಾಗಲ್ಲ, ತಾಯಂದಿರಿಗೆ ಅವ್ರ ಮಕ್ಕಳು ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋದು ಇರುತ್ತೆ ಮನಸ್ಸಲ್ಲಿ, ಅದಕ್ಕೋಸ್ಕರ ಹಾಗೆ ಮಾಡ್ತೀವಿ ಅನ್ಸುತ್ತೆ. ಇನ್ನು ಅವನ್ನ ಎಬ್ಬಿಸ್ಬಿಟ್ಟು ಓದಿಸ್ಬೇಕು ಇವಾಗ. ನನಗೆ ಹೆಂಗಾಗಿದೆ ಅಂದ್ರೆ, ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೆ ದಿನ ಇದು ಯೂಟ್ಯೂಬ್ ಎಲ್ಲ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದಕ್ಕೆ ಫ್ರೀ ಮಾಡ್ಕೊಂಡು ಆರಾಮಾಗಿ ಲೇಟಾಗಿ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಮಿಕ್ಸ್ ಆಗ್ಬಿಟ್ಟಿದೆ.
ಈಗ ಎಬ್ಸಿ ಅವನ್ನ ಓದಿಸ್ಬೇಕು. ಮೇನ್ ಅದೇ ಅಲ್ವಾ. ಆಮೇಲೆ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದ್ರೆ ಅದು ನನ್ ಮೇಲೆ ಬರೋದು, ಹೆಣ್ಮಕ್ಳ ಮೇಲೆ ಬರೋದು, ಮನೇಲಿ ಇರೋರ್ ಮೇಲೆನೆ. ಓದಿಸ್ಬೋದಿತ್ತು ಅಂತ ಸರಿ ಅಂದ್ಬಿಟ್ಟು ಈಗ ಎಬ್ಬಿಸ್ಬಿಟ್ಟು ಕುಂದಿಸ್ಕೊಂತೀನಿ. ಸಾರಿ. ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಇವತ್ತಿನ ಬ್ಲಾಗು ಹೇಗನ್ಸ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.